ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿರ್ತಾನೆ. ಆತನು ಪ್ರತಿದಿನ ದೇವಾಲಯಕ್ಕೆ ಹೋಗೋದು, ದೇವತಾರಾಧನೆ ಮಾಡೋದು, ಆ ವಿಷ್ಣುಗೆ ಷೋಡಶೋಪಚಾರ ಪೂಜೆಯನ್ನು ಮಾಡೋದು. ಅದೇ ಗ್ರಾಮದಲ್ಲಿ ಭಿಕ್ಷಾಟನೆಗೆ ಹೋಗ್ತಾರೆ. ಯಥಾಶಕ್ತಿ ಯಾರಾದರೂ ಭಿಕ್ಷೆ ಕೊಟ್ಟರೆ ಆ ದಿನ ಸ್ವೀಕಾರ ಮಾಡೋದು, ಇಲ್ಲ ಅಂದರೆ ಉಪವಾಸ ಇರೋದು. ಆದರೂ ಸಹ ಆ ಬ್ರಾಹ್ಮಣ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾ ಇರ್ತಾನೆ. ಇಂಥವ್ರ ಕೈಯಲ್ಲಿ ಈ ಪೂಜೆಯನ್ನು ಮಾಡಿಸ್ಬೇಕು ಅಂತೇಳಿ ಸ್ವಯಂ ವಿಷ್ಣುವೇ ಆ ಮುದುಕನ ಋಷಿಮುನಿ ವೇಷದಲ್ಲಿ ಬರ್ತಾರೆ. ಆ ಋಷಿಮುನಿ ವೇಷದಲ್ಲಿ ಬಂದಿರತಕ್ಕಂಥ ಮಹಾವಿಷ್ಣು ಆ ಅಶ್ವತ್ಥ ವೃಕ್ಷದ ಬಳಿ ಬಂದು ಕೂತ್ಕೊಳ್ತಾರೆ. ಆ ಬಡ ಬ್ರಾಹ್ಮಣ ಆ ದಿನದ ಪೂಜೆಯನ್ನೆಲ್ಲ ಮುಗಿಸಿ ಅದೇ ದಾರಿಯಲ್ಲಿ ಬರ್ತಾ ಇರ್ತಾರೆ. ನೋಡಿದ್ರೆ ಮಹಾವಿಷ್ಣು ರೂಪ ಅಂದರೆ ಆ ತೇಜಸ್ಸುಳ್ಳವಂತ ಆ ವೃದ್ಧ ಬ್ರಾಹ್ಮಣನ ರೂಪಿಯಾದ ಋಷಿಮುನಿ ಕಾಣಿಸ್ತಾರೆ. ಓ ದಿವ್ಯ ತೇಜಸ್ ಕಾಣಿಸ್ತಾ ಇದೆ, ಇವರು ಯಾರೋ ಮಹಾಮುನಿಗಿರಬೇಕು ಅಂತೇಳಿ ಅಲ್ಲೇ ಇರ್ತಕ್ಕಂಥ ಕಲ್ಯಾಣಿಯ ಜಲವನ್ನೆಲ್ಲ ತಗೊಂಡು ಅಲ್ಲೇ ಪಾದ ಪೂಜೆಯನ್ನು ಮಾಡಿ, ಅಲ್ಲೇ ಪತ್ರ ಪುಷ್ಪಗಳನ್ನೆಲ್ಲ ತಗೊಂಡು ಆ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಡ್ತಾರೆ. ಆಗ ವಿಷ್ಣು ತುಂಬ ಸಂತೋಷ ಆಗ್ತದೆ. ಋಷಿಮುನಿ ವೇಷದಲ್ಲಿರ್ತಕ್ಕಂಥ ವಿಷ್ಣುಗೆ ತುಂಬ ಸಂತೋಷ ಆಗ್ತದೆ. ಎಳೆ ಬ್ರಾಹ್ಮಣನೇ, ಇನ್ನ ಇಷ್ಟೆಲ್ಲ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದೆಯಲ್ಲ, ನಿನಗೆ ಇನ್ನೂ ಕಷ್ಟ ಹೋಗ್ಲಿಲ್ವಾ ಅಂತಂದಾಗ, ಯಥಾಶಕ್ತಿ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ, ಏನಾದರೂ ಸುಲಭ ಉಪಾಯ ಇದ್ದರೆ ತಿಳಿಸ್ಕೊಡಿ ಸ್ವಾಮಿ ಅಂತ ಕೇಳ್ತಾರೆ. ಅಂದರೆ ಆ ಮಹಾವಿಷ್ಣು ಹೇಳ್ತಾರೆ, ಆ ಬಡ ಬ್ರಾಹ್ಮಣನಿಗೆ ಹೇಳ್ತಾರೆ, ಸುಲಭದಲ್ಲಿ ನಿನ್ನ ಕಷ್ಟ ಪರಿಹಾರ ಮಾಡ್ತೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆಯ ಫಲ ಇದೆ, ವ್ರತ ಇದೆ, ಅದನ್ನು ನೀನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೆ ಆದರೆ ನಿನ್ನ ಸಂಕಷ್ಟಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಆಗ ಬ್ರಾಹ್ಮಣ ಕೇಳ್ತಾರೆ, ಯಾವ ರೀತಿ ಮಾಡಬೇಕು ಇದನ್ನೆಲ್ಲ ತಿಳಿಸ್ಬಿಡಿ ಸ್ವಾಮಿ ಅಂತಂದಾಗ, ಇದು ದೇವಾಲಯ ಆಗಲಿ, ನದಿಯಾಗಲಿ, ಮನೆಯಲ್ಲಿ ಆಗಲಿ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಕಳಶ ಸ್ಥಾಪನೆ ಮಾಡಿ 5 ಥರ ಪುಷ್ಪಗಳು, ಪತ್ರೆಗಳು, 5 ಥರ ಹಣ್ಣುಗಳು, ಸಪಾದ ಭಕ್ಷಣೆ ನೈವೇದ್ಯ ಇಟ್ಟು ಇನ್ನೊಬ್ಬರು ಬ್ರಾಹ್ಮಣ ದಂಪತಿಯನ್ನು ಕೂರಿಸಿ ಸಭಿಕರೆಲ್ಲ ಬಂಧು ಮಿತ್ರರನ್ನೆಲ್ಲ ಸೇರಿಸಿ ಈ ಶ್ರದ್ಧಾ ಭಕ್ತಿಯಿಂದ 5 ದೇವರ ಕಥೆಯನ್ನು ಒಳಗೊಂಡು ನೀನು ಪೂಜೆಯನ್ನು ಮಾಡಿದ್ದೆ ಆದರೆ ಇದರ ಅಂದಿನಿಂದ ಸಂಕಷ್ಟಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಆ ಬ್ರಾಹ್ಮಣ ಭಕ್ತಿ ಶ್ರದ್ಧೆಯಿಂದ ಮತ್ತೆ ಪಾದಕ್ಕೆ ನಮಸ್ಕಾರ ಮಾಡುವುದರಲ್ಲಿ ಸ್ವಾಮಿ ಅದೃಷ್ಟ ಮಾಯ ಬಂದಿರ್ತಕ್ಕಂಥ ನಾನು ಯಾರೋ ಮಹಾಪುರುಷರು ಬೇಕು ಅಂತೇಳಿ ಮನೆಗೆ ಹೋಗಿ ಹೆಂಡತಿ ಬಳಿ ಎಲ್ಲವನ್ನ ಹೇಳ್ತಾರೆ. ಹೇಳಿದಾಗ ಆಕೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ. ಏಕೆ ಅಂತಂದರೆ ನಾವು ದಿನನಿತ್ಯ ಭಿಕ್ಷಾಟನೆ ಮಾಡಿ ಬಂದಿರತಕ್ಕಂಥ ವಸ್ತುಗಳಿಂದಲೇ ಜೀವನ ಮಾಡಬೇಕು, ಈಗ ಹೇಗೆ ತಾನೇ ಇಂಥ ವ್ರತವನ್ನೆಲ್ಲ ಮಾಡಲು ಸಾಧ್ಯ ಅಂತ ಯೋಚನೆ ಮಾಡ್ತಾರೆ. ಆಗ ಯೋಚನೆ ಮಾಡ್ತಾ ಮಾಡ್ತಾ ಬ್ರಾಹ್ಮಣ ಮಲಗೋದಿಲ್ಲ, ನಿದ್ದೆ ಕೂಡ ಮಾಡೋದಿಲ್ಲ. ಹೇಗಾದರೂ ಮಾಡಿ ಪೂಜೆಯನ್ನು ಮಾಡಬೇಕು ಅಂತೇಳಿ ಇನ್ನೊಂದು ವಾರದಷ್ಟಲ್ಲೇ ಗುರು ಪೌರ್ಣಿಮೆ ಬರುತ್ತೆ. ಆ ದಿನ ಮುಂಜಾನೆ 3 ಗಂಟೆಗೆ ಎದ್ದು ನದಿ ತೀರಕ್ಕೆ ಹೋಗಿ ಸ್ನಾನವನ್ನು ಮಾಡಿ ಸಂಧ್ಯಾವಂದನೆಯನ್ನು ಮಾಡಿ ಆ ಸಂಕಲ್ಪವನ್ನು ಮಾಡಿಕೊಡ್ತಾನೆ. ಮಹಾಸಂಕಲ್ಪ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರ್ತಕ್ಕಂಥ ಮಹಾಸಂಕಲ್ಪ ಹೇಗಿರುತ್ತೆ ಅಂತಂದರೆ, ಏನು ಕೇಳಿದ್ರು ಅಸ್ತು ಅನ್ನತ್ತೆ. ಅಸ್ತು ದೇವತೆಗಳಿರ್ತಾರಲ್ಲ ಅವರು ಅಸ್ತು ಅಂತ ಹೇಳ್ತಾರೆ. ಹಾಗಾಗಿ ಆ ನದಿ ತೀರದಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಕೇಳಿಕೊಳ್ತಾರೆ, ಸ್ವಾಮಿ ಈ ದಿನ ಗುರು ಪೌರ್ಣಿಮೆ ಆಗಿರೋದ್ರಿಂದ ನಿನ್ನ ಪೂಜೆ ಮಾಡಲು ಈ ದಿನ ವಿಶಿಷ್ಟವಾಗಿದೆ. ಏನಾದರೂ ನನಗೆ ವ್ರತ ಪೂಜೆ ಮಾಡಲು ಅನುಕೂಲ ಆದರೆ ಈ ದಿನ ನಿನ್ನ ಪೂಜೆಯನ್ನು ಮಾಡ್ತೀನಿ ಅಂತ ಕೇಳ್ಕೊಳ್ತಾರೆ. ಶ್ರದ್ಧಾಭಕ್ತಿಯಿಂದ ಯಾವಾಗ ಕೇಳ್ಕೊಳ್ತಾರೆ, ಅಶ್ವಿನಿ ದೇವತೆ ವಸ್ತು ಅಂತಾರೆ. ಅಲ್ಲೇ ಇರ್ತಕ್ಕಂಥ ಗ್ರಾಮದ ಬಳಿಗೆ ಬರ್ತಾನೆ, ವಿಷ್ಣು ಪೂಜೆ ನೆರವೇರ್ತಾನೆ. ತದನಂತರ ಗ್ರಾಮ ಪ್ರದಕ್ಷಿಣೆಗೆ ಹೋಗ್ತಾನೆ. ಎಂದಿಗಿಂತಲೂ 4ರಷ್ಟು ಎಲ್ಲ ವಸ್ತುಗಳು ಸಿಕ್ಕೋಗುತ್ತೆ. ಅಂದರೆ ಅದಕ್ಕಿಂತ 4ರಷ್ಟು ಪೂಜೆಗೆ ಬೇಕಾಗಿರ್ತಕ್ಕಂಥ 4ರಷ್ಟು ಹೆಚ್ಚಿಗೆ ಸಿಗ್ತದೆ. ಆ ವಸ್ತುಗಳನ್ನೆಲ್ಲ ನೋಡ್ತಾರೆ. ಬ್ರಾಹ್ಮಣರು ತುಂಬ ಸಂತೋಷವಾಗಿ ಇದನ್ನೆಲ್ಲ ವಿಂಗಡಣೆ ಮಾಡಿ ಮನೆಯನ್ನು ಸಾರಿಸಿ ಕೂಸಿ ರಂಗೋಲಿಗಳನ್ನೆಲ್ಲ ಹಾಕಿ ಇನ್ನೊಬ್ಬರು ಬ್ರಾಹ್ಮಣನ ಬಂಧು ಮಿತ್ರರನ್ನೆಲ್ಲ ಕರೆಸಿ ಕಥಾಶ್ರವಣವನ್ನು ಮಾಡಿಸಿ ಎಲ್ಲರಿಗೂ ಭೋಜನವನ್ನು ಮಾಡಿಸಿ ಕೊನೆಯಾದ ಭೋಜನ ಮಾಡ್ತಾನೆ. ಆಗ ಅವನಿಗೆ ಪೂರ್ಣ ಫಲ ಸಿಗ್ತದೆ. ಆಗ ಅನುಕೂಲ ಆಗ್ತಾ ಅವನ ಅನುಕೂಲಸ್ಥನಾಗ್ತಾ ಹೋಗ್ತಾ ಇದ್ದಾನೆ. ಹೀಗೆ ಮಾಡ್ತಾ ಮಾಡ್ತಾ ಒಂದು ದಿನ ಪೂಜೆಯನ್ನು ನೆರವೇರ್ತಾ ಇದ್ದಾನೆ. ಈಗ ಪೌರ್ಣಮಿ ಪೂಜೆ ನೆರವೇರ್ತಾ ಇದ್ದಾನೆ. ಆ ಕಟ್ಟಿಗೆ ಮಾಡುವ ಕಾಷ್ಟಾಗ್ರಹಿ ಅಂದರೆ ಕಟ್ಟಿಗೆ ಅರಣ್ಯದಿಂದ ಕಟ್ಟಿಗೆ ತರುವಂಥದ್ದು, ಆ ಗ್ರಾಮದಲ್ಲಿ ಮಾರಿ ಜೀವನ ಮಾಡ್ತಾನೆ. ಸೌದೆ ವ್ಯಾಪಾರಸ್ಥ ಅಂತ ಕರೀತಾರೆ. ಆ ಸೌದೆ ವ್ಯಾಪಾರಸ್ಥ ತಲೆ ಮೇಲಿನ ಹೊರೆಯನ್ನು ಇಟ್ಕೊಂಡು ಬರ್ತಾ ಇರ್ತಾನೆ. ಬರ್ತಾ ದಾಹ ಆಗ್ತಾ ಇರ್ತದೆ. ಅವನಿಗೆ ತುಂಬ ದಾಹ ಆದಾಗ ಬ್ರಾಹ್ಮಣ ಮನೆಗೆ ಹೋಗಿ ಏನಾದರೂ ನೀರು ಪ್ರಸಾದ ಇಸ್ಕೊಂಡು ಕುಡಿಯೋಣ ಅಂತ ಹೇಳಿ ತಗೊಳ್ಳೋಣ ಅಂತ ಹೇಳಿ ಆ ಕಟ್ಟಿಗೆಯ ಹೊರೆಯನ್ನು ಒಂದು ಪಕ್ಕಕ್ಕೆ ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶ ಮಾಡ್ತಾನೆ. ನೋಡಿದ್ರೆ ಅವನಿಗೆ ಆಶ್ಚರ್ಯ ಆಗ್ತದೆ. ಯಾಕಂದರೆ ಘಂಟಾನಾದದೊಂದಿಗೆ ಆ ಮಂತ್ರಘೋಷದೊಂದಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರ್ತಾ ಇರ್ತದೆ. ಆ ಬಂದಿರತಕ್ಕಂಥ ಆ ಸೌದೆ ವ್ಯಾಪಾರಸ್ಥ ತನ್ನ ದಾಹವನ್ನು ಮತ್ತೊಬ್ಬನೇ, ಆಯಾಸವನ್ನು ಮತ್ತೊಬ್ಬನೇ ಭಕ್ತಿ ಶ್ರದ್ಧೆಯಿಂದ ಅಲ್ಲೇ ಕೂತ್ಕೊಂಡು
ಪೂರ್ತಿ ಕಥಾಶ್ರಮ ಆದಮೇಲೆ ಸ್ವಯಂ ಬ್ರಾಹ್ಮಣರಿಗೆ ಎಲ್ಲರಿಗೂ ಪ್ರಸಾದವನ್ನು ನೀಡಿದಾಗ ಈತನಿಗೂ ನೀಡ್ತಾನೆ. ಆಗ ಈಸ್ಕೊಂಡು ಕೇಳ್ಕೊಳ್ತಾನೆ, ಸ್ವಾಮಿ ಇದು ಯಾವ ರೀತಿ ಪೂಜೆ, ಇದನ್ನು ಆಚರಣೆ ಮಾಡಿದ್ರೆ ಎಂಥ ಫಲ ಸಿಗುತ್ತೆ, ಇದನ್ನು ಆಚರಣೆ ಮಾಡಿದ್ರೆ ನಮಗೂ ಸಹ ಸಂಕಷ್ಟಗಳು ನಿವಾರಣೆ ಆಗ್ತದ, ದಯಮಾಡಿ ತಿಳಿಸ್ಕೊಡಿ ಅಂತಂದಾಗ, ಇದು ಸಂಕಷ್ಟಗಳು ನಿವಾರಣೆ ಮಾಡುವಂಥ ಪೂಜೆ, ಭಕ್ತಿ ಶ್ರದ್ಧೆಯಿಂದ ಯಾರು ಬೇಕಾದರೂ ಪೂಜೆ ನಾವು ಸಹ ಮಾಡ್ಬೋದೇ ಅಂತ ಕೇಳ್ತಾರೆ. ಶೂದ್ರ ವೈಶ್ಯ ಬ್ರಾಹ್ಮಣ ಯಾರು ಬೇಕಾದರೂ ಪೂಜೆಯನ್ನು ಮಾಡ್ಬೋದು, ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು ಅಂತ ಬ್ರಾಹ್ಮಣ ವ್ಯಾಪಾರಸ್ಥರಿಗೆ ಹೇಳ್ತಾನೆ. ಆ ಕಟ್ಟಿಗೆ ವ್ಯಾಪಾರಸ್ಥ ಆ ಪ್ರಸಾದವನ್ನು ಭಕ್ಷಣೆಯನ್ನು ಮಾಡ್ತಾನೆ. ಬಂದು ಮಾರನೇ ಇನ್ನೊಂದು ತಿಂಗಳಷ್ಟರಲ್ಲಿ ಸಂಕಲ್ಪವನ್ನು ಹಮ್ಮಿಕೊಳ್ತಾನೆ, ಸ್ವಾಮಿ ಏನಾದರೂ ಮುಂದಿನ ತಿಂಗಳು ಮುಂದಿನ ಬರ್ತಕ್ಕಂಥ ಪೌರ್ಣಮಿ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏನಾದರೂ ಅನುಕೂಲ ಆದರೆ ಖಂಡಿತವಾಗ್ಲೂ ಮಾಡಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ತಾನೆ. ಆತ ದಿನೇ ಒಂದಷ್ಟು ಹಣವನ್ನು ಹೂಡಿಟ್ಕೊಳ್ತಾನೆ. ಆ ವರ್ಷಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಬ್ರಾಹ್ಮಣರಿಗೆ ಹೋಮ ಮಾಡೋಕ್ಕೆ ಒಂದು ಹೋಮ ದ್ರವ್ಯಗಳು ಬೇಕಾಗಿರುತ್ತೆ. ಈ ಕಟ್ಟಿಗೆ ಮಾರುವ ಹತ್ರ ಇದ್ದಿರೋದ್ರಿಂದ 1/4 ಹಣವನ್ನು ಕೊಟ್ಟು ಅದನ್ನು ತಗೊಂಡು ಹೋಗಿ ಆ ಹೋಮ ದ್ರವ್ಯದಲ್ಲಿ ಹೋಮವನ್ನು ಮಾಡ್ತಾರೆ. ಆ ಹೋಮ ಮಾಡಿದ ಫಲ ಬ್ರಾಹ್ಮಣರಿಗೂ ಸಿಗುತ್ತೆ. ಅದೇ ಬ್ರಾಹ್ಮಣನ ಕರೆಸಿ ಇದೇ ಕಟ್ಟಿಗೆ ವ್ಯಾಪಾರಸ್ಥ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಯಥಾಶಕ್ತಿ ಪೂಜೆಯನ್ನು ಮಾಡಿ ಎಲ್ಲರಿಗೂ ಪ್ರಸಾದವನ್ನು ನೀಡ್ತಾನೆ. ಆ ಮಾಡಿಸಿದ ಫಲವಾಗಿ ಬ್ರಾಹ್ಮಣ ಮತ್ತು ಕಟ್ಟಿಗೆ ಮಾರಿದವನು ಇಬ್ಬರಿಗೂ ವೈಕುಂಠ ಲಭಿಸುತ್ತೆ ಅನ್ನೋದಕ್ಕೆ ಇಲ್ಲಿಗೆ 2ನೇ ಅಧ್ಯಾಯ ಸಮಾಪ್ತವಾಗಿದೆ.